ಗೈಸ್ ವೆಲ್ಕಮ್ ಬ್ಯಾಕ್ ಇನ್ನೊಂದು ಬ್ಲಾಗಿಗೆ, ಇನ್ನೊಂದು ಡೈಲಿ ಡಾಕ್ಯುಮೆಂಟೇಷನ್ಗೆ. ಹಾಗೆ ಇಲ್ಲಿ ಮಳೆ ಬರ್ತಾ ಉಂಟು. ಆಗ ಬೆಳಿಗ್ಗೆ ಬರ್ತಿತ್ತು, ನನಗೆ 4 ಗಂಟೆಗೆ ಹೆಚ್ಚಿರೋದು ಜೋರು ಮಳೆ, ಸಿಡಿಲು ಮಳೆ ಬರ್ತಿತ್ತು. ಬಟ್ ಈಗ ಅದೊಂದು ಸ್ವಲ್ಪ ಕಮ್ಮಿ ಆಗಿತ್ತು, ಈಗ ಪುನಃ ಬರ್ತುಂಟು. ಸೇಮ್ ಅದೇ ಇಂಟೆನ್ಸಿಟಿಯಲ್ಲಿ ಬರ್ತುಂಟು. ಮೋಡ ಮೂವ್ ಆಗ್ತುಂಟು, ಬಟ್ ಅದೇ ಆಚೆ ಎಲ್ಲ ನೋಡ್ಬೋದು ಸಾರಿ. ಹಾಗೆ ಬರ್ತಾ ಇದೆ, ಮಳೆ ಬರ್ತಾ ಉಂಟು. ಹಾಗೆ ಒಂದು 2-3 ದಿವಸದಲ್ಲಿ ಸೆಕೆ ಅಂತೇಳಿ ಆಗ್ತಿತ್ತು. ಬಟ್ ಇವತ್ತು ಮಳೆ ಆದಲ್ಲ, ಹಾಗೆ ತುಂಬ ಖುಷಿ ಆಗ್ತುಂಟು. ಇಲ್ಲಿ ಕಾಣೋದು ಇಲ್ಲ ಮರ, ಒಂದು ಸೆಕೆಂಡ್. ಹಾಗೆ ಇವತ್ತಿದ್ದು ವೆದರ್ ಅಪ್ಡೇಟ್. ಹಾಗೆ ನಿನ್ನೆ ಬಿಸಿಲಿತ್ತು, ಬಟ್ ಇವತ್ತಿಂದ ಮಳೆ ಬರಬೇಕು ಮಾರೆ, ಇಲ್ಲದ್ರೆ ಆಗೋದಿಲ್ಲ. ಎಲ್ಲರೂ ಈ ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟು ಸೆಕೆ. ಮತ್ತೆ ಅಲ್ಲಿ ಗಿಡಕ್ಕೆಲ್ಲ ನೀರು ಹಾಕಬೇಕಾಗ್ತದೆ. ಇದು ಮಳೆ ಬಂದರೆ ಅದು ಅದರ ಹಾಕಿ ನೀರಿದ್ದಾಗಿ ಚಂದ ಬೆಳೀತದೆ. ಹಾಗೀಗ ನಾನೀಗ ರೂಮಿಗೆ ಬಂದೆ. ನಾನು ಇದರದ್ದು ಕ್ಯಾಪ್ಚರ್ ಮಾಡಲಿಕ್ಕೆ ಬಂದದ್ದು. ಮತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋದ್ರೆ ಈಗ ಎಷ್ಟು 9:45 ಆಗೋದಷ್ಟೇ ಗಂಟೆ. ಹಾಗೆ ಇನ್ನು ಏನೆಲ್ಲ ದಿವಸದಲ್ಲಿ ಆಗ್ತದೆ ಅದನ್ನು ಡಾಕ್ಯುಮೆಂಟ್ ಮಾಡ್ತೇನೆ. ಆಲ್ರೆಡಿ ಸೇಮ್ ಇದ್ದದ್ದು, ಬಟ್ ಇವತ್ತು ನೋಡುವ, ಇಂಟ್ರೆಸ್ಟಿಂಗ್ ಇರ್ಬೋದು ಅದು, ಮತ್ತೆ ನೋಡುವ ಅದನ್ನು ಮತ್ತೆ ಡಾಕ್ಯುಮೆಂಟ್ ಮಾಡ್ತಿದ್ದೆ. ಬಟ್ ಅಷ್ಟು ತನಕ ನಾನು ಕೆಲವು ಹೊರಗಿದ್ದು ಈಗ ಮಳೆ ಬರ್ತಕ್ಕಂಥದ್ದು ವೀಡಿಯೋಸ್ ತೆಗಿತೀನಿ, ಅದನ್ನು ಹಾಕಿರ್ತೀನಿ. ಸೊ ಅದನ್ನು ಎಂಜಾಯ್ ಮಾಡಿ. ಗಂಟೆ 1 ಆಗ್ತಾ ಬಂತು. ನಾನು ವರ್ಕ್ ಇತ್ತು, ಅದನ್ನು ಮಾಡಿ ಈಗ ಇನ್ನು ಕೆಳಗೆ ಹೋಗೋದು. ಕಡಲೆ ಸುಕ್ಕ ಮಾಡಲಿಕ್ಕೆ ಉಂಟು, ಹಾಗೆಲ್ಲ ಮಾಡಿ ನಾನು ಅದೇ ಅಂಗಡಿಗೆಲ್ಲ ಹೋಗಿ ಬಂದದಾಗ. ಬಟ್ ಈಗ ಗಂಟೆ 1 ಆಯ್ತು. ನಾನು ಆಗ ಬಂದಿನಿ ಎಷ್ಟು 11:30 ಅಲ್ಲ 12 ಆಯ್ತು, 1 ಗಂಟೆ ಆಯ್ತು ಇಲ್ಲಿ ಬಂದು. ಸೊ ಎಡಿಟಿಂಗ್ ಎಲ್ಲ ಮಾಡಿ, ಸ್ವಲ್ಪ ಎಡಿಟಿಂಗ್ ಎಲ್ಲ ಮುಗಿಸಿ ಈಗ ಕೆಳಗೆ ಹೋಗ್ತಿದ್ದೇನೆ. ಕೆಳಗೆ ಹೋಗಿ ಇನ್ನು ಕಡಲೆ ಸುಕ್ಕ ಮಾಡಬೇಕು. ಮತ್ತು ನೋಡು ಎಂತಲ್ಲ ಅಂತ, ಅದು ಮೊನ್ನೆ ಸಹ ತೋರಿಸಿದ್ದೇನೆ. ಸೊ ಸೇಮ್, ಏನು ಡಿಫ್ರೆನ್ಸ್ ಇಲ್ಲ ಅದರಲ್ಲಿ. ಬಟ್ ನಂದು ಎಡಿಟಿಂಗ್ ತುಂಬ ಕಷ್ಟ ಆಗ್ತದೆ, ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಮುಂಚೆ ಮಾಡ್ತಿದ್ದೆ, ಬಟ್ ಈಗ ಸ್ವಲ್ಪ ಪ್ರಾಬ್ಲಮ್ ಬರ್ತದೆ. ನೋಡು, ಸ್ಟ್ರಾಟಜಿ ಎಲ್ಲ ಹಾಕಿ ಮಾಡಬೇಕು. ಸೊ ಇನ್ನು ನಾನು ಕಡಲೆ ಸುಕ್ಕೆಲ್ಲ ಮಾಡಿ ಮತ್ತೆ ಸಿಕ್ಕಲ್ಲ ಸ್ವಲ್ಪ ಶಾರ್ಟ್ಸ್ ಎಲ್ಲ ತೆಗೆದು ತೋರಿಸ್ತೇನೆ ಹೇಗೆ ಆಗಿದೆ ಅಂತ. ಬಾಕಿದೆ ಅಂತಿಲ್ಲ ಅಷ್ಟೇ. ರೆಡಿ ಅಕೌಂಟ್ ರೆಡಿ, ಕಡಲೆ ಸುಕ್ಕ ತೊಂದರೆ ಇಲ್ಲ, ಇದಾಗಲಿಲ್ಲ. ಸೊ ಇದು ಆಮೇಲೆ ಆದ್ರೆ ತೋರಿಸ್ತೇನೆ. ಹೌದು, ಇದು ಕುಕ್ ಇದಾಗಿದೆ, ಸ್ವಲ್ಪ ಗಶಿಯಾಗಿ ಮಾಡೋದು. ಎಣ್ಣೆ ಅಂತಲ್ಲ, ಕುದಿಬೇಕು. ಕುದಿದು ಚಂದ ಗಶಿಯಾಗಿ ಇದೆಲ್ಲ ಹಾಕಿದ್ದೇನೆ. ತೆಂಗಿನ ತುರಿ ಹಾಕಿದ್ದೇನೆ, ಕಡ್ಲೆಸ್ ಹಾಕಿದ್ದೇನೆ. ಹಾಗೆ ರಪ ಮಾಡಿ ಈಗ ಸ್ವಲ್ಪ ಸ್ಪೀಡಲ್ಲಿ ಇಡುವ, ಯಾಕಂದರೆ ಸ್ಪೀಡಲ್ಲಿ ಚಂದ ಕುದೀತದೆ. ಹಾಗೆ ಚಂದ ಕುದಿದಾದ ನಂತರ ಮತ್ತೆ ಅದನ್ನು ಆಫ್ ಮಾಡಿ ಇಡೋದು. ಅದಕ್ಕೆ ಲಾಸ್ಟಿಗೆ ಹಾಕಿದೆ ಅಂತಂದರೆ ಲೆಮನ್ ಜ್ಯೂಸ್, ನಿಂಬೆ ರಸ, ಬೇರೆ ಅಂತಲ್ಲ. ಹಾಗೆ ಕುದಿತಾ ಉಂಟು ಇಲ್ಲಿ ಚಂದ ಫ್ಲೇವರ್ ಬರ್ತದೆ, ಚಂದ. Dan again.
ತೆಗೆದಿಟ್ಟು ಆಯ್ತು. ಇದಾದ ನಂತರ ಏನಂತೆಲ್ಲ ಇದಾಯಿತು, ಚಂದಲ್ಲಿ ಆಯಿತು. ಇಡುವ ಹಾಗೆ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಅದರದ್ದು ರಿವ್ಯೂ ಕೊಡಬೇಕಲ್ಲ ಯಾವ ಇರ್ತೇನೆ ಹಾಗೆ ಈಗ ನಾನು ಸಹ ಟೈಮ್ ಉಂಟು ಊಟ ಮಾಡಲಿಕ್ಕೆ. ಸೊ ನಾನೇನು ಮತ್ತೆ ಸಿಗ್ತೇನೆ, ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಇವತ್ತು ವೆಜ್ ಆದ ಕಾರಣ ಇದೆರಡು ನಮಗೆ ಹಾಗೆ ಹಾಗೆ ಟೇಸ್ಟ್ ಇದೆಯಾ? ನಾನೇ ಹೋಗ್ಬಿಡ್ದೆ ಆ್ಯಕ್ಚುಲಿ ಟೇಸ್ಟ್ ಆಯಿತು. ಇನ್ನೊಮ್ಮೆ ಮಾಡಿ ನೋಡಿ. ಬಟ್ ಅದಕ್ಕಿದ್ದು ಎಂಥ ಕಡಲೆಗೆ ಉಪ್ಪು ಹಾಕಬೇಕು, ಅಷ್ಟಪ್ಪಕ್ಕೆ ಯೂಸ್ ಇಲ್ಲ. ಹಂಗೆ ನಾನು ಇನ್ನು ಊಟ ಮಾಡೋದು ಸಂಜೆ ಕಂಟಿನ್ಯೂ ಮಾಡ್ತೇನೆ. ಬಾ ಇಲ್ಲಿ ಮೋಡಾಗಿದೆ, ಮೋಡದಲ್ಲಿ ಮೋಡ. ಹಾಗೆ ಹಾಗೆ ಸಿಕ್ಕುವೇನು ಸಂಜೆ. ಈಗ ಸ್ಕೈ ಫುಲ್ ಕ್ಲಿಯರ್ ಆಗಿ ಕಾಮ್ ಆಗಿ ಉಂಟು. ಆಗ ನೋಡ್ತಿದ್ರೆ ಆಗ ನಾನು ಬೆಳಿಗ್ಗೆ ತೋರಿಸಿಲ್ಲ, ಮಳೆಯಲ್ಲಿ ಮಳೆ ನಿಲ್ಲುವುದಿಲ್ಲ ಅಂತ ಹೇಳಿ ಅನಿಸುತ್ತೆ. ಬಟ್ ಇಲ್ಲ, ನಿಂತಿದೆ. ಈಗ ಪುನಃ ಸ್ವಲ್ಪ ಸ್ಲೈಟಾಗಿ ಬಿಸಿಲು ಬರ್ತಾ ಉಂಟು ಯಾವಾಗೆಲ್ಲ ಹಾಗೆ. ಬಟ್ ಅದೇ ಒಮ್ಮೆ ಮಾತ್ರ ಮಳೆ ಬಂದು ಆವರಿಸಿದ ಇದು ಎಂತ ಒಳ್ಳೆ ತಂಪಾಗ್ತದೆ. ಎಂತ ತಂಪಾಗಲಿಲ್ಲ, ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕಾಗಲಿಲ್ಲ. ಈಗ ಸಿಲಿ ಫ್ಯಾನ್ ಹಾಕಿಬಿಟ್ರೆ ಒಂದು ಒಂದು ಯಾವಾಗ ನಿನ್ನೆಲ್ಲ ಇವತ್ತು ಬೆಳಿಗ್ಗೆ 4 ಗಂಟೆಗೆ ಮತ್ತೊಂದು ಒಂದು ಸಾಧಾರಣ 10 ಗಂಟೆ ಮುಂಚೆ 9 ಲಕ್ಷ ಆಗ್ಬೇಕು ಜೋರು ಬಂತು. ಮತ್ತೆ ಇಲ್ಲವೇ ಇಲ್ಲ. ಈಗ ಇಡೀ ದಿವಸ ಮೋಡ ಇತ್ತು ಮಧ್ಯಾಹ್ನದಿಂದ ಸಂಜೆ ತನಕ. ಈಗ ಈಗ ಸ್ವಲ್ಪ ಸ್ಲೈಟಾಗಿ ಬಿಸಿಲು ಬರ್ತುಂಟು. ಮಳೆದ್ದು ಮೋಡವೇ ಇಲ್ಲ, ಗೊತ್ತಾಗ್ತದೆ ಇಲ್ಲಿ ಹೇಗೆ ಉಂಟು ಅಂತ. ಹಾಗೆ ಅದೇ ನಂದು ವ್ಲಾಗ್ಸ್ ಹಂಗಂತ ಜಾಸ್ತಿ ಕ್ಯಾಪ್ಚರ್ ಮಾಡಲಿಕ್ಕೆ ನಾನು ಸಂಜೆ ಇದ್ದೆ ಕ್ಲೌಡ್ಸ್ ಟೈಮ್ ಲಾಸ್ ತೆಗೆಯುವ ಅಂತ ಹೇಳಿದ್ದೆ. ಬಟ್ ಎಂತ ಇಲ್ಲ, ಸೇಮ್ ಇದ್ದಿರೋದು. ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡಿದ್ದೇನೆ. ಸೊ ಇದಾಗಿತ್ತು ಇವತ್ತಿದ್ದು ವ್ಲಾಗನ್ನು ನಾನು ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆಲ್ಲ ವೀಡಿಯೋಸ್ ಉಂಟು, ಅದನ್ನು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಸೊ ಸಿಗುವ ನಾಳೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.